ಮಹಾಮಳೆಗೆ ಬೆಂಗಳೂರಿನ ಬೆನ್ನಿಪೇಟೆ ಜಲಾವೃತವಾಗಿದೆ. ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಹಿಂಭಾಗ ಗೋಡೆ ಕುಸಿದಿದೆ. 10 ಅಡಿ ಎತ್ತರ 20 ಅಡಿ ಉದ್ದದ ಗೋಡೆ ಬಿದ್ದು ಬಹಳ ದೊಡ್ಡ ಅವಾಂತರ ಆಗಿದೆ. ಅಪಾರ್ಟ್ಮೆಂಟ್ನಲ್ಲಿ 50ಕ್ಕೂ ಹೆಚ್ಚು ಜನ ಸಿಕ್ಕಾಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಬರೋದಕ್ಕಾಗದೆ ಜನ ಪರದಾಡ್ತಾ ಇದ್ದಾರೆ. ಗೋಡೆ ಕುಸಿದ ಪರಿಣಾಮ 20ಕ್ಕೂ ಹೆಚ್ಚು ಬೈಕ್ ಜಖಮಾಗಿದೆ. ಗೋಡೆ ಮನೆ ಮೇಲೆ ಬಿದ್ದು 3 ಮನೆ ಬಾಗಿಲು ಬಂದಾಗಿದೆ. ಮನೆಯ ಒಳಗಡೆನೆ ಬಂದಿಯಾಗಿದ್ದಾರೆ 50ಕ್ಕೂ ಹೆಚ್ಚು ಜನ. ಕಾಂಪೌಂಡ್ನ ಗೋಡೆ ಬಿದ್ದು ಮನೆಯಲ್ಲೇ ನಿವಾಸಿಗಳು ಲಾಕ್ ಆಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಬೆನ್ನಿಪೇಟೆಯ ದೃಶ್ಯ ಇದು. ಮಹಾಮಳೆಗೆ ಬೆಂಗಳೂರಿನ ಬೆನ್ನಿಪೇಟೆ ಜಲಾವೃತ ಆಗಿದೆ. ಮತ್ತೊಂದು ಕಡೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಹಿಂಭಾಗದ ಗೋಡೆ ಕುಸಿದು ಅವಾಂತರ ಆಗಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಗೋಡೆ ಕುಸಿದು ಯಾವ ರೀತಿ ಅನಾಹುತ ಆಗಿದೆ ಅಂತ. ಗೋಡೆ ಕುಸಿತಾ ಇರುವಂತಹ ದೃಶ್ಯ ಸಿಸಿಟಿವಿ ದೃಶ್ಯ. ಅದಾದ ನಂತರ ಗೋಡೆ ಕುಸಿತ ಆಗಿರೋದ್ರಿಂದ ಮನೆಯಲ್ಲೇ ಲಾಕ್ ಆಗಿದ್ದಾರೆ. ಹೊರಗಡೆ ಬರೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಗೋಡೆ ಮನೆ ಮೇಲೆ ಬಿದ್ದು 3 ಮನೆಯ ಬಾಗ್ಲೇ ಬಂದಾಗಿ ಹೋಗಿದೆ. ಜನ ಮನೆ ಒಳಗಡೆನೆ ಲಾಕ್ ಆಗಿದ್ದಾರೆ. ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಇದು ಬೆನ್ನಿಪೇಟೆಯಲ್ಲಿ ಆದಂತ ಅವಘಡ. ಇದು ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್, ಅದರ ಹಿಂಭಾಗದ ಗೋಡೆ ಕುಸಿದು ಬಿದ್ದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಆ ಗೋಡೆ ಕುಸಿದು ಬಿತ್ತು ಅಂತ. 10 ಅಡಿ ಎತ್ತರ 20 ಅಡಿ ಉದ್ದದ ಗೋಡೆ ಬಿದ್ದು ಹೋಗಿದೆ. ಜನ ಸಿಕ್ಕಾಕೊಂಡಿದ್ದಾರೆ ಒಳಗಡೆನೆ. ಗೋಡೆ ಕುಸಿದ ಪರಿಣಾಮ 20ಕ್ಕೂ ಹೆಚ್ಚು ಬೈಕ್ ಜಖಮಾಗಿದೆ. ಗೋಡೆ ಮನೆ ಮೇಲೆ ಬಿದ್ದು 3 ಮನೆ ಬಾಗಿಲು ಬಂದಾಗಿದೆ. ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರು ತತ್ತರಿಸಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಹಲವಾರು ಜನರ ಜೀವನ ಇವತ್ತು ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಒಂದು ಪರಿಸ್ಥಿತಿ ಹೇಗಿದೆ, ಈಗಾಗಲೇ ಮಳೆ ಸುರಿದು ಮಳೆ ಪ್ರಮಾಣ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಆದರೆ ಸಾಕಷ್ಟು ಜನ ಬೆನ್ನಿಪೇಟೆಯಲ್ಲಿ ಆಗಿರುವಂತಹ ಅನಾಹುತದಿಂದ ಮನೆ ಒಳಗಡೆ ಕೂಡ ಬಂದಿಯಾಗಿರುವಂತಹ ಘಟನೆ ನಡೆದಿದೆ. ಯಾಕೆ ಈ ಘಟನೆ ನಡೀತು, ಹೇಗೆ ನಡೀತು ಅನ್ನೋದನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಸದ್ಯ ನಾನು ಬೆನ್ನಿಪೇಟೆಯಲ್ಲಿರುವಂತಹ ವಾರ್ಡ್ ನಂಬರ್ 121ರಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಇದೆ ಅಂತಕ್ಕಂಥದ್ದು. ಬೆನ್ನಿಪೇಟೆ ಲೇಔಟ್ ಕೂಡ ಇದು. ಬೆನ್ನಿಪೇಟೆಯ ಹೆಸರಿನಲ್ಲೇ ಇರುವಂತಹ ಲೇಔಟ್. ಇಲ್ಲಿ ಈ ರೀತಿಯ ಅನಾಹುತ ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಪಕ್ಕದಲ್ಲಿ ನಡೀತಿರುವಂತಹ ಒಂದು ವೆಸ್ಟ್ ಪಾರ್ಕ್ ಅಪಾರ್ಟ್ಮೆಂಟಿನ ಒಂದು ಕಾಮಗಾರಿ ಅಂತಾನೆ ಹೇಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ವೆಸ್ಟ್ ಪಾರ್ಕ್ ಅಪಾರ್ಟ್ಮೆಂಟ್ನ ಕಾಮಗಾರಿ ನಡೀತಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಾಲ್ ಇದು. ಇದನ್ನ ಸುಮಾರು 20 ವರ್ಷದ ಹಿಂದೆ ಈ ವಾಲ್ ಅನ್ನ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಅದು ಬಹಳನೇ ದುಸ್ಥಿತಿಯಲ್ಲಿ ಇತ್ತು ವಾಲು. ಹಾಗೇನೆ ಪಕ್ಕದಲ್ಲಿರುವಂತಹ ವೆಸ್ಟ್ ಪಾರ್ಕ್ ನಿರ್ಮಾಣಕ್ಕಾಗಿ ಸಾಕಷ್ಟು ಜನ ಸಿಬ್ಬಂದಿಗಳನ್ನ, ಸಾಕಷ್ಟು ಜನ ಕಾರ್ಮಿಕರನ್ನ ಇಲ್ಲಿ ಇರಿಸಲಾಗಿರ್ತಕ್ಕಂಥದ್ದು. ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ವ್ಯವಸ್ಥೆ ಮಾಡಿರುವಂತಹ ನೀರಿರ್ಬೋದು, ಅವರು ನಿತ್ಯ ಕರ್ಮಕ್ಕೆ ಬಳಸುವಂತಹ ನೀರಿರ್ಬೋದು, ಹಾಗೇನೆ ಅವರ ಸ್ನಾನದ ನೀರಿರ್ಬೋದು, ಯಾವುದೂ ಕೂಡ ಇಲ್ಲಿಂದ ಅಂದ್ರೆ ಈ ವೆಸ್ಟ್ ಪಾರ್ಕ್ ಇಂದ ಹೊರ ಹೋಗ್ಲಿಕ್ಕೆ ಯಾವುದೇ ವ್ಯವಸ್ಥೆಯನ್ನ ಮಾಡಿಸಿರ್ಲಿಲ್ಲ. ಅವೆಲ್ಲವೂ ಕೂಡ ಕಾಂಪೌಂಡಿಗೆ ಬಂದು ತಾಕ್ತಾ ಇತ್ತು. ಜೊತೆಲಿ ಕಾಂಪೌಂಡಿನ ಆಚೆಗೆ ನೀರು ಮೊದಲಿಂದಲೂ ಕೂಡ ಲೀಕ್ ಆಗ್ತಿತ್ತು. ಈ ಬಗ್ಗೆ ಸಾಕಷ್ಟು ಬಾರಿ ವೆಸ್ಟ್ ಪಾರ್ಕಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ, ಬಿಬಿಎಂಪಿಗೆ ಕಂಪ್ಲೇಂಟ್ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಿನ್ನೆ ಬಂದಂತಹ ಭಾರಿ ಮಳೆಯಿಂದಾಗಿ ಮಳೆಯ ನೀರಿನ ಸಮೇತ ಹಾಗೆ ಅಲ್ಲಿರುವಂತಹ ವೇಸ್ಟ್ ನೀರೇಜ್, ಸೀವೇಜ್ ನೀರೇಜ್ ಎಲ್ಲವೂ ಕೂಡ ಕೊಚ್ಚಿಕೊಂಡು ಬಂದಿದೆ. ಹಾಗಾಗಿ ಸುಮಾರು 1, 2, 3, 4 ಬಿಲ್ಡಿಂಗ್ ನಲ್ಲಿರುವಂತಹ ಸುಮಾರು 50ಕ್ಕೂ ಹೆಚ್ಚಿನ ಜನ ಎಲ್ಲರೂ ಕೂಡ ಬಂದಿಯಾಗಿದ್ದಾರೆ. ಯಾಕಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಸುಮಾರು 3 ಫ್ಲೋರ್ಗಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಎಲ್ಲರೂ ಕೂಡ ಅವರ ಮನೆಗಳಲ್ಲಿ ಯಾವ ರೀತಿ ಬಂದಿಯಾಗಿದ್ದಾರೆ ಅಂತ ನೀವು ನೋಡಬಹುದು. ಯಾಕಂದ್ರೆ ಮನೆಯಿಂದ ಆಚೆಗೆ ಬರೋಕ್ಕಾಗಲ್ಲ, ಆ ರೀತಿಯ ಪರಿಸ್ಥಿತಿ. ಅಟ್ಲೀಸ್ಟ್ ಲಾಸ್ಟ್ ಮನೆಯಲ್ಲಿರುವಂತಹ ಒಂದು ಕಾಂಪೌಂಡಿನ ಗೇಟ್ ನಾರು ತೆಗಿಬಹುದು. ಅದನ್ನ ಹೊರತುಪಡಿಸಿದ್ರೆ ಎಲ್ಲಾ ಗೇಟ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಬಂದಿರುವಂತಹ ಕಾಂಪೌಂಡ್ ಸಮೇತ ಕೊಚ್ಕೊಂಡು ಬಂದಿರುವಂತಹ ಸೀವೇಜ್ ವಾಟರ್ ಇರ್ಬೋದು, ಹಾಗೇನೆ ಕಾಂಪೌಂಡಿನ ವಾಲ್ಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥ ನೀವು ನೋಡಿದ್ರೆ ಹೋಗಿ ಸಂಪೂರ್ಣವಾಗಿ ಅದು ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಕಾಂಪೌಂಡ್ ವಾಲ್ಗೆ ಅವರ ಮನೆಗಳೇನಿದೆ ಮನೆಗಳ ಗೇಟ್ಗಳಿಗೆ ಸಂಪೂರ್ಣ ಜಖಮ್ ಆಗಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಇದನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಪರಿಸ್ಥಿತಿ. ನಿನ್ನೆ ರಾತ್ರಿ 8 ಗಂಟೆಗೆ ಈ ಪರಿಸ್ಥಿತಿಗೆ ಇಲ್ಲಿನ ಜನಗಳು ದೂಡ್ಕೊಂಡಿದ್ರು ಕೂಡ 50 ಜನರ ಒಂದು ಪರಿಸ್ಥಿತಿ ದುಸ್ತರವಾಗಿದ್ರು ಕೂಡ ಇದುವರೆಗೂ ಕೂಡ ಇಲ್ಲಿಗೆ ಬಿಬಿಎಂಪಿ ಇರ್ಬೋದು ಅಥವಾ
ರಕ್ಷಣಾ ದಳ ಇರ್ಬೋದು, ಯಾರೂ ಕೂಡ ಬಂದು ಇವರ ಹೆಲ್ಪಿಗೆ ಬಂದಿಲ್ಲ. ಯಾಕಂದ್ರೆ ಇಲ್ಲಿ ಜನ ಹೇಳೋ ಪ್ರಕಾರ ಈಗಾಗಲೇ ಅಕ್ಕಪಕ್ಕದಲ್ಲಿರುವಂಥ ಕಾಂಪೌಂಡ್ ಇರ್ಬೋದು, ಜೊತೆಗೆ ಇಲ್ಲಿನ ಒಂದು ಪರಿಸ್ಥಿತಿಯಿಂದಾಗಿ ನೀರು ಫೋರ್ಸ್ ಆಗಿ ಬಂದಿದ್ರಿಂದಾಗಿ ಮನೆಗಳು ಕೂಡ ಸಂಪೂರ್ಣ ಜಖಮಾಗಿರ್ತಕ್ಕಂಥದ್ದು. ಇವತ್ತಿನ ಪ್ರತಿನಿತ್ಯದ ಅವರ ದಿನಚರಿನೇ ಶುರುವಾಗಿಲ್ಲ ಇಷ್ಟೊತ್ತಾದ್ರೂ ಅಂತ ಹೇಳ್ಬೋದು. ಇಲ್ಲಿರುವಂಥವ್ರನ್ನ ಈಗ ಬಂದಿಯಾಗಿರುವಂಥ ಮಾತಾಡಿಸೋ ಪ್ರಯತ್ನ ಪಡ್ತೀನಿ. ಮೇಡಮ್, ಸಾಕಷ್ಟು ಸಾರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಸುಮಾರು 3-4 ಬಿಲ್ಡಿಂಗ್ ಈಗ ಫುಲ್ ಲೈನ್ ಅವರೆಲ್ಲ ಬಿಲ್ಡಿಂಗ್ ಕಂಪ್ಲೇಂಟ್ ಮಾಡಿದ್ದಾರೆ. ಆದರೆ ಯಾವುದೇ ಆಕ್ಷನ್ ತಗೊಂಡಿಲ್ಲ. ನೀವು ಆ ಕಡೆಯಿಂದ ಈ ಶೀಟಿನ ಹಿಂಭಾಗದಲ್ಲಿ ನೋಡ್ಬೋದು. ನೀವು ಸುಮಾರು 500ಕ್ಕೆ 500 ಅಡಿ ದೊಡ್ಡದು ಪಿಟ್ ಮಾಡಿದ್ದಾರೆ. ಅದೇನಾಗುತ್ತೆ, ಈ ನಿತ್ಯಕ್ರಮ ಮುಗಿಸೋವಂಥದ್ದೆಲ್ಲ ಬಂದು ನೀರು ಅಲ್ಲಿ ಸ್ಟಾಗ್ನೇಟ್ ಆಗುತ್ತೆ. ಮತ್ತೆ ಸ್ನಾನ ಮಾಡುವಂಥದ್ದೆಲ್ಲ ಬಂದು ನಿಲ್ಲಾಗುತ್ತೆ. ಅದರಿಂದ ಏನಾಗಿದೆ, ಕಾಂಪೌಂಡ್ ಕುಸಿಯೋಕ್ಕೆ ಕಾರಣ ಈ ನೀರೇ. ನಿನ್ನೆ 8 ಗಂಟೆಗೆ ಸುಮಾರು ಬಂದಿದೆ, ಜೋರಾಗಿ ಸೌಂಡ್ ಬಂತು. ಏನಂತ ಬಂದು ನೋಡಿದಾಗ ನಮ್ಮ ಗಾಡಿ ಹೊಚ್ಚೋ ಗಾಡಿ ಹೋಯ್ತು. ಎಲ್ಲ ಬ್ರೇಕ್ ಆಗ್ಬಿಟ್ಟು ಇಲ್ಲ ಕಾಣಿಸ್ತಾ ಇದೆ ನಿಮಗೆ, ಹೋಯ್ತು. ಸುಮಾರು ಗಾಡಿಗಳು ಒಳಗಡೆ ಸಿಕ್ಕಾಕೋಗ್ಬಿಟ್ಟಿದೆ. ಒಬ್ರು ಅಜ್ಜಿ ಇದ್ದಾರೆ, ಒಳಗಡೆ ಸಿಗಾಕೊಂಡಿದ್ದಾರೆ. ನೀವು ನೋಡ್ಬೋದು, ಅವರು ಕಾಂಪೌಂಡ್ ಒಳಗಡೆ ಎಲ್ಲ ಮನೆಯಿಂದ ಹೊರಗಡೆ ಬರ್ದಿರುವಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಅಜ್ಜಿ, ಹೊರಗಡೆ ಬರಕ್ ಆಗ್ತಾ ಇಲ್ಲ ನಿಮ್ಗೆ. ಯಾರಿದ್ದಾರೆ ಮನೇಲಿ ನಿಮ್ ಸಹಾಯಕ್ಕೆ? ಯಾರು ಇಲ್ಲ, ನಮ್ಮ ಅಡುಗೆ ಮನೆಗೆ ಹೋಗವ್ರೆ. ಅವ್ರು ಬರ್ಲಿಲ್ಲ. ನಾನು ನಮ್ಮ ಮೊಮ್ಮಗ ಇದ್ದಾನೆ. ಒಳಗಡೆ ಆ ಕಡೆ ಎಲ್ಲ ನೀರು ತುಂಬೋಗೈತೆ ಕಾಂಪೌಂಡ್ ಎಲ್ಲ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.